ಇದಕ್ಕೂ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣದ ಸಮರ. ವಿಜಯೇಂದ್ರ ಅವರು ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೇಗಾದರೂ ಮಾಡಿ ವಿಜಯೇಂದ್ರ ಅವರನ್ನ ಇಳಿಸಬೇಕು, ಬೇರೊಬ್ಬರನ್ನ ಆ ಸ್ಥಾನದಲ್ಲಿ ಕೂರಿಸಬೇಕು. ಯಡಿಯೂರಪ್ಪ ಅವರ ಅಧಿಕಾರವನ್ನು ಅವರು ಅನುಭವಿಸಿಯಾಗಿದೆ. ಇದೀಗ ಪುತ್ರನಿಗೆ ಅವರು ಅಧಿಕಾರ ಹಸ್ತಾಂತರ ಮಾಡಿ ಹೋಗಿದ್ದಾರಲ್ಲ, ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರೋಕ್ಕೆ ಬಿಡಬಾರ್ದು ಅಂಥೇಳಿ ಒಂದು ಬಣ ಅಂತೂ ಸಜ್ಜಾಗಿದೆ. ಅದಕ್ಕೆ ವಕ್ಫ್ ಅಂತ ಕರೀತಾರೋ, ಪಾದಯಾತ್ರೆ ಅಂತ ಕರೀತಾರೋ, ಹೋರಾಟ ಅಂತ ಕರೀತಾರೋ, ವಕ್ಫ್ 2 ಅಂತ ಕರೀತಾರೋ ಬೇರೆ ವಿಚಾರ. ಆದರೆ ಗುರಿ ಅಂತ ಚೆಕ್ ಮಾಡಿಕೊಂಡಾಗ ವಿಜಯೇಂದ್ರ ಅವ್ರನ್ನ ಇಳಿಸುವುದೇ ಗುರಿ ಇದ್ದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಯಡಿಯೂರಪ್ಪನವರು ಅಷ್ಟು ಬಡಪಟ್ಟಿಗೆ ಒಪ್ಪಿಡ್ತಾರಾ? ತಮ್ಮ ಕಣ್ಣ ಮುಂದೆಯೇ ತಮ್ಮ ಮಗನ ಪಟ್ಟಕ್ಕೆ ಈ ಥರ ಇವರು ಪೆಟ್ಟು ಕೊಡೋಕ್ಕೆ ಬಂದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ ಯಡಿಯೂರಪ್ಪನವರು. ಇವತ್ತಿಗೂ ಯಡಿಯೂರಪ್ಪನವರಿಗೆ ಒಂದು ಶಕ್ತಿ ಇದೆ, ಹೈಕಮಾಂಡ್ ಮಟ್ಟದಲ್ಲೂ ಒಂದು ಶಕ್ತಿ ಇದೆ. ಹಾಗಾಗಿ ಪುತ್ರನ ಪಟ್ಟ ಭದ್ರಗೊಳಿಸೋದಕ್ಕೆ ಒಂದು ಕಡೆ BS ಯಡಿಯೂರಪ್ಪನವರು ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಯತ್ನಾಳ್ ತಂಡಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಅಂತ ಸಜ್ಜಾಗ್ತಾ ಇದ್ದಾರೆ ಯಡಿಯೂರಪ್ಪನವರು ಅಂತ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಅವರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಭಿನ್ನರೆಲ್ಲರೂ ಕೂಡ. ಶೋಭಾ ಕರಂದ್ಲಾಜೆ ಅವರ ಹೆಸರನ್ನು ಮುಂದಿಟ್ಟುಬಿಟ್ಟು ರೆಬೆಲ್ ಟೀಮ್ ಒಂದು ಕಡೆ ಸಮರವನ್ನು ಸಾರದಂತೆ ಕಾಣಿಸ್ತಾ ಇದೆ. ಅಕಸ್ಮಾತ್ ವಿಜಯೇಂದ್ರ ಅವರು ಇಳಿದ್ರೆ ಯಾರಿಗಪ್ಪ ಚಾನ್ಸು BJPಯಲ್ಲಿ? ಇದಕ್ಕೆ ಪ್ಲಾನ್ A, ಪ್ಲಾನ್ B ರೆಡಿ ಮಾಡಿಕೊಂಡಿದ್ದಾರೆ ಮಾಜಿ CM ಯಡಿಯೂರಪ್ಪನವರು. ಈ ಹೊಸ ವರ್ಷದಲ್ಲಿಯೇ ರಾಜ್ಯ BJPಯಲ್ಲಿ ಸಾಕಷ್ಟು ಬದಲಾವಣೆಯ ಪರ್ವ ಶುರುವಾಗುತ್ತಾ? ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಡಿಯೂರಪ್ಪ ಅವರ ಮಾಸ್ಟರ್ ಪ್ಲಾನ್ ಏನಿರಬಹುದು ಅಂತ ನೋಡಿದ್ರೆ ನೋಡಿ, ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಅಂತ ಒಂದು ಪ್ರಯತ್ನ ಮಾಡೋದು ಒಂದು ಭಾಗ. ಹೈಕಮಾಂಡ್ ನಾಯಕರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಕೂಡ BSY ಮುಂದಾಗ್ತಾ ಇದ್ದಾರೆ. ತಮ್ಮ ಬಣದ ಶಾಸಕರೆಲ್ಲರನ್ನೂ ಕೂಡ ಯಡಿಯೂರಪ್ಪನವರ ಬಣದ ಕಡೆಗೆ ಯಾವೆಲ್ಲ ಶಾಸಕರಿದ್ದಾರೋ ಅವ್ರನ್ನ ದೆಹಲಿಗೆ ಕಳಿಸ್ಕೊಂಡು ಹೇಗಾದರೂ ಮಾಡಿ ವಿಜಯೇಂದ್ರವನ್ನು ಉಳಿಸ್ಕೊಳ್ಬೇಕು ಅಂತ ಅಲ್ಲಿ ಶಕ್ತಿ ಪ್ರದರ್ಶನ ಆಗುತ್ತೆ. ಜನವರಿ ಕೊನೆಯ ವಾರದಲ್ಲಿ ತಮ್ಮ ಟೀಮ್ ದೆಹಲಿಗೆ ಕಳಿಸಬೇಕು ಅಂತ ಕೂಡ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ವರಿಷ್ಠರು ಒಪ್ಕೊಳ್ಳದೇ ಇದ್ದರೆ ಪ್ಲಾನ್ Bಗೆ ಯಡಿಯೂರಪ್ಪನವರು ಸಿದ್ಧವಾಗಿದ್ದಾರೆ. ಪುತ್ರನ ಬದಲಿಗೆ ತಮ್ಮ ಹಳೆ ಶಿಷ್ಯನಿಗೆ ಪಟ್ಟ ಕೊಡಿಸಬೇಕು ಅಂತ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಮಾಜಿ CM ಮುಂದಿಟ್ಟುಕೊಂಡು ರಿವರ್ಸ್ ಕೌಂಟರ್ಗೆ ಮೆಗಾ ಪ್ಲಾನ್ ಕೂಡ ನಡೆದಿದೆ. ಒಂದು ವೇಳೆ ವಿಜಯೇಂದ್ರ ಬೇಡ ಅಂತ ಆದರೆ ಅವರ ಬದಲಿಗೆ ಬೊಮ್ಮಾಯಿ ಅವರಿಗೆ ಅವಕಾಶ ಮಾಡಿಕೊಡಿ ಅನ್ನೋ ಬೇಡಿಕೆ ಕೂಡ ಇಡಬಹುದು. ಹಿರಿಯರಾದರೂ ಕೇಂದ್ರದಲ್ಲಿ ಜಾಗ ಪಡೆಯೋದಕ್ಕೆ ವಿಫಲರಾಗಿದ್ದಾರೆ ಬೊಮ್ಮಾಯಿ ಅವರು. ಪ್ರಬಲ ಲಿಂಗಾಯತ ಸಮುದಾಯದ ನಾಯಕನಿಗೆ ಅವಕಾಶ ಕೊಟ್ಟರೆ ಉತ್ತಮ. ಸೇಮ್ ಆಗಿ ಪಕ್ಷ ಹಾಗೂ ಸರ್ಕಾರ ನಡೆಸಿರ್ತಕ್ಕಂಥ ಅನುಭವ ಅವರಿಗೆ ಇದೆ. ಎರಡೂ ಬಣಗಳನ್ನು ಹೊಂದಾಣಿಕೆ ಆಧಾರದ ಮೇಲೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಅವರಿಗಿದೆ. ಆ ಒಂದು ಕಾರಣಕ್ಕೆ ಬೊಮ್ಮಾಯಿ ಅವರಿಗೆ ಕೊಟ್ಟುಬಿಡಿ ಅನ್ನೋ ಒಂದು ದಾಳವನ್ನು ಕೂಡ ಯಡಿಯೂರಪ್ಪನವರು ಉರುಳಿಸಬಹುದಾಗತ್ತೆ. ಒಟ್ಟಿನಲ್ಲಿ ಪುತ್ರನ ಭವಿಷ್ಯದ ರಕ್ಷಣೆಗೆ ಹಳೆ ಶಿಷ್ಯರ ಜೊತೆಗೂಡಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ ಯಡಿಯೂರಪ್ಪನವರು.